ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರು ಹಾಗೂ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಎನ್ಜಿಒ ಉಕೃತಿ ಚಂದನ್ ರವರ ವತಿಯಿಂದ ಹಾಗೂ ಕೋರಮಂಗಲ ಕಾಂಗ್ರೆಸ್ ಮುಖಂಡರಾದ ಆರ್ ವೆಂಕಟೇಶ್ ರವರು ಹಾಗೂ ಮಹಿಳಾ ಮುಖಂಡರಾದ ಏಮಾರ್ ಅವರಿಂದ ಬಡ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ಕ್ಲಾಸ್ ಆರಂಭ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಮೋಹನ್ ಕುಮಾರ್ ರವರು ಹಾಗೂ ಮಹಿಳೆಯರು ಕಾರ್ಯಕರ್ತರು ಪಾಲ್ಗೊಂಡರು. ಅದೇ ಇಲ್ಲಿ ಕೋರಮಂಗಲ ಅಂಬೇಡ್ಕರ್ ಭವನಲ್ಲಿ ಎಲ್ಲ ಹೆಣ್ಮಕ್ಳು ಏರಿಯಾಲಿರೋ ಹೆಣ್ಮಕ್ಳೆಲ್ಲ ಕರೆದಿದ್ವಿ. ಬಿಟಿಎಂ ಕ್ಷೇತ್ರದಿಂದ ಎಲ್ಲಾ ಕಡೆ ಬಂದಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದವರು ಹೆಣ್ಮಕ್ಳು ತನ್ನ ಕಾಲ್ ಮೇಲೆ ತಾನು ನಿಲ್ಕೋಬೇಕು, ಸ್ವಲ್ಪ ಏನಾದ್ರು ನಾನು ದುಡಿಬೇಕು ದಿನ ಅಂತ ಹೆಣ್ಮಕ್ಳಿಗೋಸ್ಕರ ಇಲ್ಲಿ ಟೈಲರಿಂಗ್ ಸೆಂಟರ್ ಒಂದು ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಉಪಕೃತಿ ಅಂತ ಚಂದನ್ಗೌಡ ಅವರಿದ್ದಾರೆ. ಅವರು CSR ಫಂಡ್ಸ್ ಇಂದ ಈ ತರ ಮೆಷಿನರೀಸ್ ಆಗ್ಬೋದು, ಆಮೇಲೆ ಬೇರೆ ಚೇರ್ಸ್, ಈಗ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಟೇಬಲ್ ಬೆಂಚಸ್ ಅಂತದೆಲ್ಲ ಕೊಡೋದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವ್ ಎಲ್ಲಾ ಕಡೆನೂ ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ವಿ. ಐ ಕ್ಯಾಂಪ್ ಆಗ್ಲಿ, ಜನರಲ್ ಹೆಲ್ತ್ ಕ್ಯಾಂಪ್, ಅದ್ರಲ್ಲಿ ಬರುವಂತ ಎಷ್ಟು ಜನಕ್ಕೆ ಸ್ಪೆಕ್ಟಕಲ್ಸ್ ಬೇಕೋ ಅವ್ರು ಕೂಡ ಎಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಇಷ್ಟವರೆಗೂ 8,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆಲ್ರೆಡಿ ಸುಮಾರು ಡಿಸ್ಟ್ರಿಬ್ಯೂಷನ್ ಆಗಿದೆ. ಇದೆಲ್ಲ ಮಾಡಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇರೋದು RLR ಬಾಂಧವ ಇರ್ಬೋದು, ಡಾಕ್ಟರ್ ಶ್ರೀನಿವಾಸನ್ ಅವರು, ಡಾಕ್ಟರ್ ಹೇಮಾ ಅವರು, ಅವ್ರದ್ದು ಒಂದು ಟ್ರಸ್ಟ್ ಇದೆ ಫೌಂಡೇಶನ್, ಅದನ್ ಬದಿಯಿಂದ ನಾವು LCB BTM ನೈಟಿಂಗೇಲ್ ಅಂತ ಲಯನ್ಸ್ ಕ್ಲಬ್ ಅವರು, ನಾವೆಲ್ಲರೂ ಸೇರ್ಕೊಂಡು ಇದನ್ನ ನಾವು ಎಲ್ಲಾ ಕಡೆನೂ ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೀವಿ. ಈ ನಮ್ಮ ವೆಂಕಟೇಶ್, ವಿಲೇಜ್ ವೆಂಕಟೇಶ್ ಅಂತೀವಿ ನಾವು, ಅವರು ಕೂಡ ಈ ತರ ಎಲ್ಲಾ ತರನು ನೀವೆಲ್ಲ ನೋಡಿದೀರಾ, ಸಮಾಜ ಸೇವೆ ಬಹಳಷ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಣ್ಮಕ್ಳಿಗಿರ್ಬೋದು, ಮಕ್ಕಳಿಗೆ ಉಚಿತವಾಗಿ ಊಟ ಕೊಡೋದು ಇಟ್ಕೊಂಡು, ಆಮೇಲೆ ಇದು ಓದಿಸೋದು, ಅವ್ರಿಗೆಲ್ಲಾನು ಸ್ಕಾಲರ್ಶಿಪ್ಸ್, ಆಮೇಲೆ ವಯಸ್ಸಾದವ್ರಿಗೆಲ್ಲಾನು ನೋಡ್ಕೊಳ್ಳೋದು, ಈ ರೀತಿ ಹಲವಾರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇದನ್ನ ಕೂಡ ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಕ್ಕ ಅಂತಿರು. ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಒಳ್ಳೆ ಜನನು ಬಂದಿದ್ದಾರೆ. ಹೆಣ್ಮಕ್ಳೆಲ್ಲ ಕೂಡ ಬಹಳ ಖುಷಿಯಿಂದ ನಾವು ಕಲಿತೀವಿ, ನಾವು ಇನ್ನ ನನ್ಗೆ ಹಲವಾರು ತರಬೇತಿಗಳು ಬೇಕು ಅಂತ ಕೇಳಿದ್ದಾರೆ. ಅವ್ರು ಏನ್ ಬೇಕೋ ಅದನ್ನ ನಾವು ಮತ್ತೆ ಮಾಡೋಣ. JSS ಕಡೆಯಿಂದ ಕೂಡ ಒಂದ್ ಸ್ವಲ್ಪ ಕಾರ್ಯಕ್ರಮಗಳು ಮಾಡೋಣ ಅಂತ ಅನ್ಕೊಂಡಿದೀವಿ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಮುಖಂಡರದ್ದು ಒಂದು ಒಳ್ಳೆ ಒಗ್ಗಟ್ಟಿದೆ. ಆದ್ರಿಂದ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಸಾಕು, ಅವರೇ ಮುಂದೆ ನಿಲ್ಕೊಂಡು ಸಮಾಜ ಸೇವೆ ನಾವು ಮುಂದಿರ್ತೀವಿ ಅಂತ ಬರ್ತಾರೆ. ಅದು ನಮ್ಗೆಲ್ಲಾ ಕೂಡ ಬಹಳ ಸಂತೋಷ. So I came from Delhi and I had a school project of going to an NGO and attend the classes there. And here I joined the Lions Club International, and I have seen the fire in all the ladies here, how they are able to grasp the things, how they are interested in coming on daily basis and learning how to stitch clothes. I can really see that how they are futuristic and almost they have the power to do new things and new. I am grateful that I have been part of this Lions Club and I am learning many new things. And thank you. ನಮ್ಮ ಸಾಹೇಬ್ರದ ರಾಮಲಿಂಗಾರೆಡ್ಡಿ ಮತ್ತು ಚಾಮುಂಡೇಶ್ವರಿ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತೆ NGO ಸತೀಶ್ ಉತ್ಕೃತಿ NGO ಅಂತ ಅವರು ಸತೀಶ್ ಅವರು ಅವ್ರ ಕಡೆಯಿಂದ ಈ ಫ್ರೀ ಟೈಲರಿಂಗ್ ಕ್ಲಾಸಸ್ ನಡೆಸಿ ಕೊಡ್ತಾ ಇದ್ದಾರೆ. ಇವತ್ತು ಉದ್ಘಾಟನೆ ಆಗಿದೆ.
ಇನ್ನ ಬುಧವಾರದಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರ ಉದ್ದೇಶ ಏನಂದ್ರೆ ಈ ಹೆಣ್ಮಕ್ಳು ಮನೇಲೆ ಕೂತು ಟೈಮ್ ವೇಸ್ಟ್ ಮಾಡೋ ಬದಲು ಬಂದು ಕಲ್ತು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅನ್ನೋದೇ ಅವರ ಉದ್ದೇಶ. ಮತ್ತೆ ನಮ್ಮ ಚಾಮುಂಡೇಶ್ವರಿ ಮೇಡಮ್ ಅವರು ಅಷ್ಟೇ ಈ ಸುಮಾರು ವರ್ಷದಿಂದ ಹೆಣ್ಮಕ್ಳಿಗೋಸ್ಕರನೇ ಇಂತ ಸುಮಾರು ಪ್ರೋಗ್ರಾಮ್ಸ್ ಮಾಡಿ ಕ್ಲಾಸಸ್ ಫ್ರೀ ಕ್ಲಾಸಸ್ ಮಾಡಿದ್ದಾರೆ. ಅದರಿಂದ ತುಂಬಾ ಉಪಯೋಗ ಮಾಡ್ಕೊಂಡಿದ್ದಾರೆ ತುಂಬಾ ಹೆಣ್ಮಕ್ಳು. ಈ ಕ್ಲಾಸಸ್ ಮೇನ್ ಉದ್ದೇಶ ಏನಂದ್ರೆ ಮನೆಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡುವಂತದ್ದು ಇರಲ್ಲ, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಮತ್ತೆ ಫ್ರೀ ಮಿಷನ್ಸ್, ಟೈಲರಿಂಗ್ ಮಿಷನ್ಸ್ ಕೊಡ್ತಿದ್ದಾರೆ. ಅದ್ರಿಂದ ಅದು ಹೇಗಂದ್ರೆ ಯಾವ ಜಾಗದಲ್ಲಾದ್ರೂ ನಾವು ಎತ್ಕೊಂಡು ಹೋಗಿ ಇದು ಸ್ಟಿಚಸ್ ಮಾಡ್ಬೋದು. ಇವತ್ತು ಚಾಮುಂಡೇಶ್ವರಿ ಮೇಡಮ್ ಮತ್ತು ಸಾಹೇಬ್ರು ರಾಮಲಿಂಗ ರೆಡ್ಡಿ ಸಾರು ಈ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಬಡ ಮಹಿಳೆಯರಿಗೆ ಉಚಿತವಾಗಿ ಮಿಷಿನ್ಸ್ ಅನ್ನು ಕೊಟ್ರು. ಅದು ಬಡ ಮಹಿಳೆಯರು ಮನೆಯಲ್ಲೇ ಕುತ್ಕೊಂಡು ಈ ತರ ಹೊಲಿಗೆ ಇಟ್ಕೊಂಡಿದ್ರೆ ಎಷ್ಟು ಸಂಪಾದನೆ ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ ಬೇರೆ ಕಡೆ ಎಲ್ಲ ಹೋಗಿ ದುಡಿಯಕ್ ಆಗದೆ ಇದ್ರು ಮನೇಲಿ ಬೇಕಾದ್ರೆ ಇದೆಲ್ಲ ಮಾಡ್ಬೋದು. ಇಲ್ಲಿ ಕೋರ್ಮಂಗ್ಲ ಸಮುದಾಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಮುದಾಯದ BTM ಕ್ಷೇತ್ರದ ರಾಮಲಿಂಗಾರೆಡ್ಡಿ ಸಾರು, ಚಾಮುಂಡೇಶ್ವರಿ ಮೇಡಮು, ಮೋಹನ್ ಸಾರು, ಆಮೇಲೆ ವೆಂಕಟೇಶ್ ಅಣ್ಣ, ಹೇಮಾವತಿ ಮ್ಯಾಮು, ನಳಿನ ಮೇಡಮು ಈ ಕಾರ್ಯಕ್ರಮದಕ್ಕೆ ಭಾಗವಹಿಸಿದ್ರು. ಅದರಲ್ಲಿ ತಾಯಂದ್ರು ಸಹಿತ ಭಾಗವಹಿಸಿದ್ರು. ತಾಯಂದ್ರು ಅಂದ್ರೆ ಅಂಗನವಾಡಿಗೆ ಬರುವಂತ ತಾಯಂದ್ರಿಗೆ ನಾವು ಅವ್ರಿಗೆ ನೀಡಿ ಇರೋಂತ ಅವ್ರಿಗೆ ನಾವು ರೆಫರ್ ಮಾಡಿದೀವಿ. ಅವ್ರಿಗೆ ಉಚಿತವಾಗಿ ಟೈಲರಿಂಗ್ ಕ್ಲಾಸಸ್ ಅನ್ನ ಹೇಳ್ಕೊಡ್ತಾರೆ. ಮತ್ತೆ ಉಚಿತವಾಗಿ ಹೊಲಿಗೆ ಮಿಷಿನ್ ಅನ್ನು ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಂಡು ಸಂಪಾದನೆಯನ್ನು ಮಾಡ್ಬಿಟ್ಟು ಅವರು ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.